ಸಾಕಷ್ಟು ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಒಂದು ಹೇಳಿಕೆಯನ್ನ ಕೂಡ ನೀಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಕೊರತೆ ಉಂಟಾಗುವುದಿಲ್ಲ. ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಸಿಲಿಂಡರ್ ಸ್ಟಾಕ್ ಇದೆ, ಗ್ರಾಹಕರು ಭಯ ಪಡಬೇಡಿ. ಇಂಧನ ಗ್ಯಾಸ್ ಅನಗತ್ಯವಾಗಿ ಬಳಸಬೇಡಿ. ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿಗೊಡಬೇಡಿ ಅಂತ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಒಂದು ಕಡೆ ದಿನಕ್ಕೆ ಪೂರೈಕೆ ಆಗುವಂತ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ. ಕೇವಲ ಅರ್ಧಕ್ಕೆ ಅರ್ಧದಷ್ಟು ಮಾತ್ರ ಸಿಲಿಂಡರ್ ಪೂರೈಕೆ ಆಗ್ತಿದೆ. ಇಲ್ಲಿ ನಿಜವಾಗ್ಲೂ ಕೂಡ ಸಿಲಿಂಡರ್ ಕೊರತೆ ಉಂಟಾಗ್ತಿದೆಯಾ ಅಥವಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆಯಾ ಅಥವಾ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕನ್ಫರ್ಮೇಷನ್ ಕೊಡ್ತಾರೆ ಎನ್ನುವ ವಿಚಾರವಾಗಿ ಒಂದಷ್ಟು ಗೊಂದಲ ಇತ್ತು. ಈಗ ಸ್ವತಃ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿ ಕೊಟ್ಟಿರುವಂತದ್ದು, ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಯಾವುದೇ ರೀತಿ ಕೊರತೆ ಉಂಟಾಗೋದಿಲ್ಲ. ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿ ಕೊಡಬೇಡಿ. ಸಿಲಿಂಡರ್ ಸ್ಟಾಕ್ ಇದೆ ನಮ್ಮಲ್ಲಿ, ಗ್ರಾಹಕರು ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದ ಇತರೆ ದೇಶಗಳ ಮೇಲೂ ಕೂಡ ಇದರ ಪರಿಣಾಮ ಜೋರಾಗಿಯೇ ಬೀರ್ತಾ ಇದೆ. ಅಕಸ್ಮಾತ್ ಸಾಕಷ್ಟು ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಒಂದು ಹೇಳಿಕೆಯನ್ನ ಕೂಡ ನೀಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಕೊರತೆ ಉಂಟಾಗುವುದಿಲ್ಲ. ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಸಿಲಿಂಡರ್ ಸ್ಟಾಕ್ ಇದೆ, ಗ್ರಾಹಕರು ಭಯ ಪಡಬೇಡಿ. ಇಂಧನ ಗ್ಯಾಸ್ ಅನಗತ್ಯವಾಗಿ ಬಳಸಬೇಡಿ. ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿಗೊಡಬೇಡಿ ಅಂತ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಒಂದು ಕಡೆ ದಿನಕ್ಕೆ ಪೂರೈಕೆ ಆಗುವಂತ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ. ಕೇವಲ ಅರ್ಧಕ್ಕೆ ಅರ್ಧದಷ್ಟು ಮಾತ್ರ ಸಿಲಿಂಡರ್ ಪೂರೈಕೆ ಆಗ್ತಿದೆ. ಇಲ್ಲಿ ನಿಜವಾಗ್ಲೂ ಕೂಡ ಸಿಲಿಂಡರ್ ಕೊರತೆ ಉಂಟಾಗ್ತಿದೆಯಾ ಅಥವಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆಯಾ ಅಥವಾ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕನ್ಫರ್ಮೇಷನ್ ಕೊಡ್ತಾರೆ ಎನ್ನುವ ವಿಚಾರವಾಗಿ ಒಂದಷ್ಟು ಗೊಂದಲ ಇತ್ತು. ಈಗ ಸ್ವತಃ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿ ಕೊಟ್ಟಿರುವಂತದ್ದು, ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಯಾವುದೇ ರೀತಿ ಕೊರತೆ ಉಂಟಾಗೋದಿಲ್ಲ. ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿ ಕೊಡಬೇಡಿ. ಸಿಲಿಂಡರ್ ಸ್ಟಾಕ್ ಇದೆ ನಮ್ಮಲ್ಲಿ, ಗ್ರಾಹಕರು ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದ ಇತರೆ ದೇಶಗಳ ಮೇಲೂ ಕೂಡ ಇದರ ಪರಿಣಾಮ ಜೋರಾಗಿಯೇ ಬೀರ್ತಾ ಇದೆ. ಅಕಸ್ಮಾತ್ ಸಾಕಷ್ಟು ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಒಂದು ಹೇಳಿಕೆಯನ್ನ ಕೂಡ ನೀಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಕೊರತೆ ಉಂಟಾಗುವುದಿಲ್ಲ. ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಸಿಲಿಂಡರ್ ಸ್ಟಾಕ್ ಇದೆ, ಗ್ರಾಹಕರು ಭಯ ಪಡಬೇಡಿ. ಇಂಧನ ಗ್ಯಾಸ್ ಅನಗತ್ಯವಾಗಿ ಬಳಸಬೇಡಿ. ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿಗೊಡಬೇಡಿ ಅಂತ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಒಂದು ಕಡೆ ದಿನಕ್ಕೆ ಪೂರೈಕೆ ಆಗುವಂತ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ. ಕೇವಲ ಅರ್ಧಕ್ಕೆ ಅರ್ಧದಷ್ಟು ಮಾತ್ರ ಸಿಲಿಂಡರ್ ಪೂರೈಕೆ ಆಗ್ತಿದೆ. ಇಲ್ಲಿ ನಿಜವಾಗ್ಲೂ ಕೂಡ ಸಿಲಿಂಡರ್ ಕೊರತೆ ಉಂಟಾಗ್ತಿದೆಯಾ ಅಥವಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆಯಾ ಅಥವಾ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕನ್ಫರ್ಮೇಷನ್ ಕೊಡ್ತಾರೆ ಎನ್ನುವ ವಿಚಾರವಾಗಿ ಒಂದಷ್ಟು ಗೊಂದಲ ಇತ್ತು. ಈಗ ಸ್ವತಃ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿ ಕೊಟ್ಟಿರುವಂತದ್ದು, ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಯಾವುದೇ ರೀತಿ ಕೊರತೆ ಉಂಟಾಗೋದಿಲ್ಲ. ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿ ಕೊಡಬೇಡಿ. ಸಿಲಿಂಡರ್ ಸ್ಟಾಕ್ ಇದೆ ನಮ್ಮಲ್ಲಿ, ಗ್ರಾಹಕರು ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದ ಇತರೆ ದೇಶಗಳ ಮೇಲೂ ಕೂಡ ಇದರ ಪರಿಣಾಮ ಜೋರಾಗಿಯೇ ಬೀರ್ತಾ ಇದೆ. ಅಕಸ್ಮಾತ್ ಸಾಕಷ್ಟು ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಒಂದು ಹೇಳಿಕೆಯನ್ನ ಕೂಡ ನೀಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಕೊರತೆ ಉಂಟಾಗುವುದಿಲ್ಲ. ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಸಿಲಿಂಡರ್ ಸ್ಟಾಕ್ ಇದೆ, ಗ್ರಾಹಕರು ಭಯ ಪಡಬೇಡಿ. ಇಂಧನ ಗ್ಯಾಸ್ ಅನಗತ್ಯವಾಗಿ ಬಳಸಬೇಡಿ. ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿಗೊಡಬೇಡಿ ಅಂತ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಒಂದು ಕಡೆ ದಿನಕ್ಕೆ ಪೂರೈಕೆ ಆಗುವಂತ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ. ಕೇವಲ ಅರ್ಧಕ್ಕೆ ಅರ್ಧದಷ್ಟು ಮಾತ್ರ ಸಿಲಿಂಡರ್ ಪೂರೈಕೆ ಆಗ್ತಿದೆ.
ಇಲ್ಲಿ ನಿಜವಾಗ್ಲೂ ಕೂಡ ಸಿಲಿಂಡರ್ ಕೊರತೆ ಉಂಟಾಗ್ತಿದೆಯಾ ಅಥವಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆಯಾ ಅಥವಾ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕನ್ಫರ್ಮೇಷನ್ ಕೊಡ್ತಾರೆ ಎನ್ನುವ ವಿಚಾರವಾಗಿ ಒಂದಷ್ಟು ಗೊಂದಲ ಇತ್ತು. ಈಗ ಸ್ವತಃ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿ ಕೊಟ್ಟಿರುವಂತದ್ದು, ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಯಾವುದೇ ರೀತಿ ಕೊರತೆ ಉಂಟಾಗೋದಿಲ್ಲ, ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿ ಕೊಡಬೇಡಿ, ಸಿಲಿಂಡರ್ ಸ್ಟಾಕ್ ಇದೆ ನಮ್ಮಲ್ಲಿ, ಗ್ರಾಹಕರು ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದ ಇತರೆ ದೇಶಗಳ ಮೇಲೂ ಕೂಡ ಇದರ ಪರಿಣಾಮ ಜೋರಾಗಿಯೇ ಬೀರ್ತಾ ಇದೆ. ಅಕಸ್ಮಾತ್ ಸಾಕಷ್ಟು ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಒಂದು ಹೇಳಿಕೆಯನ್ನ ಕೂಡ ನೀಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಕೊರತೆ ಉಂಟಾಗುವುದಿಲ್ಲ. ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಸಿಲಿಂಡರ್ ಸ್ಟಾಕ್ ಇದೆ, ಗ್ರಾಹಕರು ಭಯಪಡಬೇಡಿ, ಇಂಧನ ಗ್ಯಾಸ್ ಅನಗತ್ಯವಾಗಿ ಬಳಸಬೇಡಿ, ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿಗೊಡಬೇಡಿ ಅಂತ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಒಂದು ಕಡೆ ದಿನಕ್ಕೆ ಪೂರೈಕೆ ಆಗುವಂತ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ, ಕೇವಲ ಅರ್ಧಕ್ಕೆ ಅರ್ಧದಷ್ಟು ಮಾತ್ರ ಸಿಲಿಂಡರ್ ಪೂರೈಕೆ ಆಗ್ತಿದೆ. ಇಲ್ಲಿ ನಿಜವಾಗ್ಲೂ ಕೂಡ ಸಿಲಿಂಡರ್ ಕೊರತೆ ಉಂಟಾಗ್ತಿದೆಯಾ ಅಥವಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆಯಾ ಅಥವಾ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕನ್ಫರ್ಮೇಷನ್ ಕೊಡ್ತಾರೆ ಎನ್ನುವ ವಿಚಾರವಾಗಿ ಒಂದಷ್ಟು ಗೊಂದಲ ಇತ್ತು. ಈಗ ಸ್ವತಃ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿ ಕೊಟ್ಟಿರುವಂತದ್ದು, ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಯಾವುದೇ ರೀತಿ ಕೊರತೆ ಉಂಟಾಗೋದಿಲ್ಲ, ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿ ಕೊಡಬೇಡಿ, ಸಿಲಿಂಡರ್ ಸ್ಟಾಕ್ ಇದೆ ನಮ್ಮಲ್ಲಿ, ಗ್ರಾಹಕರು ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದ ಇತರೆ ದೇಶಗಳ ಮೇಲೂ ಕೂಡ ಇದರ ಪರಿಣಾಮ ಜೋರಾಗಿಯೇ ಬೀರ್ತಾ ಇದೆ. ಅಕಸ್ಮಾತ್ ಸಾಕಷ್ಟು ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಒಂದು ಹೇಳಿಕೆಯನ್ನ ಕೂಡ ನೀಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಕೊರತೆ ಉಂಟಾಗುವುದಿಲ್ಲ. ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಸಿಲಿಂಡರ್ ಸ್ಟಾಕ್ ಇದೆ, ಗ್ರಾಹಕರು ಭಯಪಡಬೇಡಿ, ಇಂಧನ ಗ್ಯಾಸ್ ಅನಗತ್ಯವಾಗಿ ಬಳಸಬೇಡಿ, ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿಗೊಡಬೇಡಿ ಅಂತ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಒಂದು ಕಡೆ ದಿನಕ್ಕೆ ಪೂರೈಕೆ ಆಗುವಂತ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ, ಕೇವಲ ಅರ್ಧಕ್ಕೆ ಅರ್ಧದಷ್ಟು ಮಾತ್ರ ಸಿಲಿಂಡರ್ ಪೂರೈಕೆ ಆಗ್ತಿದೆ. ಇಲ್ಲಿ ನಿಜವಾಗ್ಲೂ ಕೂಡ ಸಿಲಿಂಡರ್ ಕೊರತೆ ಉಂಟಾಗ್ತಿದೆಯಾ ಅಥವಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆಯಾ ಅಥವಾ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕನ್ಫರ್ಮೇಷನ್ ಕೊಡ್ತಾರೆ ಎನ್ನುವ ವಿಚಾರವಾಗಿ ಒಂದಷ್ಟು ಗೊಂದಲ ಇತ್ತು. ಈಗ ಸ್ವತಃ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿ ಕೊಟ್ಟಿರುವಂತದ್ದು, ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಯಾವುದೇ ರೀತಿ ಕೊರತೆ ಉಂಟಾಗೋದಿಲ್ಲ, ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿ ಕೊಡಬೇಡಿ, ಸಿಲಿಂಡರ್ ಸ್ಟಾಕ್ ಇದೆ ನಮ್ಮಲ್ಲಿ, ಗ್ರಾಹಕರು ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದ ಇತರೆ ದೇಶಗಳ ಮೇಲೂ ಕೂಡ ಇದರ ಪರಿಣಾಮ ಜೋರಾಗಿಯೇ ಬೀರ್ತಾ ಇದೆ. ಅಕಸ್ಮಾತ್ ಸಾಕಷ್ಟು ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಒಂದು ಹೇಳಿಕೆಯನ್ನ ಕೂಡ ನೀಡಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಕೊರತೆ ಉಂಟಾಗುವುದಿಲ್ಲ. ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಸಿಲಿಂಡರ್ ಸ್ಟಾಕ್ ಇದೆ, ಗ್ರಾಹಕರು ಭಯಪಡಬೇಡಿ, ಇಂಧನ ಗ್ಯಾಸ್ ಅನಗತ್ಯವಾಗಿ ಬಳಸಬೇಡಿ, ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿಗೊಡಬೇಡಿ ಅಂತ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಒಂದು ಕಡೆ ದಿನಕ್ಕೆ ಪೂರೈಕೆ ಆಗುವಂತ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇಲ್ಲ, ಕೇವಲ ಅರ್ಧಕ್ಕೆ ಅರ್ಧದಷ್ಟು ಮಾತ್ರ ಸಿಲಿಂಡರ್ ಪೂರೈಕೆ ಆಗ್ತಿದೆ. ಇಲ್ಲಿ ನಿಜವಾಗ್ಲೂ ಕೂಡ ಸಿಲಿಂಡರ್ ಕೊರತೆ ಉಂಟಾಗ್ತಿದೆಯಾ ಅಥವಾ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆಯಾ ಅಥವಾ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕನ್ಫರ್ಮೇಷನ್ ಕೊಡ್ತಾರೆ ಎನ್ನುವ ವಿಚಾರವಾಗಿ ಒಂದಷ್ಟು ಗೊಂದಲ ಇತ್ತು. ಈಗ ಸ್ವತಃ ಭಾರತ್ ಎಚ್ಪಿ ಗ್ಯಾಸ್ ಕಂಪನಿಯಿಂದ ಮಾಹಿತಿ ಕೊಟ್ಟಿರುವಂತದ್ದು, ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಯಾವುದೇ ರೀತಿ ಕೊರತೆ ಉಂಟಾಗೋದಿಲ್ಲ, ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಕಿವಿ ಕೊಡಬೇಡಿ, ಸಿಲಿಂಡರ್ ಸ್ಟಾಕ್ ಇದೆ ನಮ್ಮಲ್ಲಿ, ಗ್ರಾಹಕರು ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದ ಇತರೆ ದೇಶಗಳ ಮೇಲೂ ಕೂಡ ಇದರ ಪರಿಣಾಮ ಜೋರಾಗಿಯೇ ಬೀರ್ತಾ ಇದೆ. ಅಕಸ್ಮಾತ್